ನಾನು ಅಮೂಲ್ಯ. ಹೆಣ್ಮಕ್ಳು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಅಂತ ಹುಡ್ಕೊಂಡು ತನ್ನ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಕೆಲಸ ಅಂದ್ಕೂಡ್ಲೆ ಹಲವಾರು ಕಂಪ್ನಿಗಳಲ್ಲಿ ವೇಕೆನ್ಸಿ ಇದ್ದೇ ಇರುತ್ತೆ. ಹೇಗೋ ಹೆಣ್ಮಕ್ಳು ಕಷ್ಟಪಟ್ಟು ಇಂಟರ್ವ್ಯೂ ಪಾಸ್ ಮಾಡಿಕೊಂಡು ಕೆಲ್ಸಕ್ಕೆ ಸೇರ್ಕೋತಾರೆ. ಕೆಲ್ಸಕ್ಕೆ ಸೇರಿದ ಮಾತ್ರಕ್ಕೆ ಕಂಪ್ನಿ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಅಲ್ಲಿರೋ ಎಲ್ಲರೂ ಒಳ್ಳೆಯವರು ಅಂತ ತಿಳ್ಕೊಳ್ಳೋದು ನಮ್ಮ ತಪ್ಪು. ನಾನು ಕೂಡ ಇದು ಯಾವುದ್ರೂ ಅರಿವಿಲ್ದೇನೆ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದೆ ಅನ್ನೋ ಖುಷಿನಲ್ಲಿ ಕೆಲಸಕ್ಕೆ ಹೊರಟಿದ್ದೀನಿ. ಇನ್ಮೇಲೆ ನನ್ನ ಆಫೀಸ್ ದಿನಗಳು ಹೇಗಿರುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್ ಅಮೂಲ್ಯ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಹೇ, ಏನು ಅಮೂಲ್ಯ ನೀನು ಸರ್ ಅಂತ ಎಲ್ಲ ಕರಿತಿದೆಯಲ್ಲ? ನಾನು ನಿನಗೆ ಹೆಸರಿಗೆ ಮಾತ್ರನೇ HR, ಆದರೆ ಆಫೀಸ್ನಲ್ಲಾಗಲಿ ಹೊರಗಡೆನೇ ಆಗಲಿ ನಿನಗೆ ಫ್ರೆಂಡ್ ಥರ. ಸೊ ನನಗೆ ಈ ರೆಸ್ಪೆಕ್ಟ್ ಎಲ್ಲ ಕೊಟ್ಟು ಸರ್ ಅನ್ನೋದೆಲ್ಲ ಬೇಡ. ಸ್ವೀಟಾಗಿ ಆದರ್ಶ್ ಅಂತ ಕರೆದ್ರೆ ಸಾಕು, ಓಕೆನಾ? ಅದು ಅದು ಸರ್, ನಾನಿನ್ನ ಜೂನಿಯರ್. ಹಾಗಿರುವಾಗ ನಿಮ್ಗೆ ಹೆಸರಿಟ್ಟು ಕರೆದ್ರೆ ಚೆನ್ನಾಗಿರೋದಿಲ್ಲ ಅನಿಸುತ್ತೆ. ನನಗೆ ಸರ್ ಅಂತ ಕರೆದ್ರೇ ಕಂಫರ್ಟಬಲ್ ಆಗಿರುತ್ತೆ. ಅಮೂಲ್ಯ, ಯಾಕೆ ಹಾಗೆ ಅನ್ಕೊತೀಯ? ನಾನೇನು ನಿನಗಿಂತ ಸೀನಿಯರ್ ಅಲ್ಲ. ನೀವು ಫ್ರೆಷರ್ ಆಗಿ ಟೀಮ್ನಲ್ಲಿ ಬಂದಿದ್ದೀರಾ, ಆದರೆ ನಾನು HR ಆಗಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನೀವು ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಡೋದೇನು ಬೇಡ. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಅಲ್ವಾ? ಈ ಆಫೀಸ್ನಲ್ಲಿ ಎಲ್ಲರೂ ನನ್ನ ಆದರ್ಶ್ ಅಂತಲೇ ಕರೆಯೋದು ವಿತ್ ಮೈ ಪರ್ಮಿಷನ್. ಸೊ ನೀವು ಕೂಡ ನನ್ನ ಹೆಸರನ್ನು ಕರೆದ್ರೆ ನನಗೂ ಖುಷಿಯಾಗತ್ತೆ. ನನಗೆ ಈ ರೆಸ್ಪೆಕ್ಟ್ ಕೊಡೋದೆಲ್ಲ ಸ್ವಲ್ಪ ಹಿಂಸೆ ಅನಿಸುತ್ತೆ. ಹಾಗಾಗಿ ನಿಮ್ಮ ಈ ಸ್ವೀಟ್ ವಾಯ್ಸ್ನಲ್ಲಿ ನನ್ನ ಸ್ವೀಟಾಗಿರೋ ಹೆಸರನ್ನ ಸ್ವೀಟಾಗಿ ಕರಿತೀರ ತಾನೆ? ಅಯ್ಯಯ್ಯೋ, ಇದೇನಿದು? ಇವನ್ನ ನೋಡಿದ್ರೆ ಯಾಕೋ ಜೊಲ್ಲ ಅನ್ನಿಸ್ತಿದ್ಯಲ್ಲ. ನನ್ನ ನೋಡಿ ಹೀಗೆ ಮಾಡ್ತಿದ್ದಾನೋ ಅಥವಾ ಎಲ್ಲ ಹುಡುಗಿರ್ ಕಂಡ್ರು ಹೀಗೆ ಮಾಡ್ತಾನೋ? ಯಾಕೋ ನನಗೆ ಭಯ ಆಗ್ತಿದೆಯಲ್ಲ. ಹೇಗೆ ಇವನಿಂದ ತಪ್ಪಿಸ್ಕೊಳ್ಳೋದು? ಏನು ಯೋಚನೆ ಮಾಡ್ತಿದ್ಯಾ ಅಮೂಲ್ಯ? ಏನಾಯಿತು? ಹಾಂ ಹಾಂ, ಏನಿಲ್ಲ ಸರ್. ಸರಿ ಬಿಡು, ನಿನಗೆ ನನ್ನ ನೇಮ್ ಕರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ನಿಧಾನವಾಗಿ ಅಭ್ಯಾಸ ಮಾಡ್ಕೊ. ನಿನ್ನ ಈ ಸ್ವೀಟ್ ವಾಯ್ಸಿಂದ ಸರ್ ಅಂತ ಕರೆದ್ರೂ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗತ್ತೆ. ಸರಿ ಸರ್, ಐ ವಿಲ್ ಟ್ರೈ. ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ಓ ನೋಡು, ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಛೇ, ಸರಿ ಅಮ್ಮು, ನೀನು ಹೋಗು, ಆಮೇಲೆ ಮತ್ತೆ ಸಿಗೋಣ. ಇವನು ಆದರ್ಶ್ ಅಂತ ಅಮೂಲ್ಯ ಸೇರ್ಕೊಂಡಿರೋ ಕಂಪ್ನಿನಲ್ಲಿ HR ಆಗಿ ಕೆಲಸ ಮಾಡ್ತಿದ್ದಾನೆ. ಇವನಿಗೆ ಒಂದು ಜಾತಿ ಹುಡುಗಿರ್ ಹುಚ್ಚು. ಯಾವ ಹೊಸ ಹುಡುಗಿರ್ ಬಂದರೂ ಸಾಕು, ಅವ್ರನ್ನ ನೋಡೋದು, ಮಾತಾಡ್ಸೋದು, ಅವ್ರ ಜೊತೆ ಫ್ಲರ್ಟ್ ಮಾಡೋದು. ಒಂಥರ ಹೇಳಬೇಕು ಅಂದರೆ ಜೊಲ್ಲಾನೆ. ಪಾಪ ಅಮೂಲ್ಯನಿಗೆ ಇದು ಯಾವುದೂ ಐಡಿಯಾನೇ ಇರೋದಿಲ್ಲ. ಅರೆ, ಯಾಕೆ ಅಮ್ಮು, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? HR ಏನಾದರೂ ಹೇಳಿದ್ನಾ? ಯಾಕೆ ಹೀಗೆ ಅಳ್ತಾ ಇದೆಯಾ? ಮೊದಲು ಮಾತಾಡು, ಏನಾಯ್ತು? ಏನು ಅಂತ ಹೇಳಲೆ? HR ಕರೆದ್ರು ಅವ್ರ ಕ್ಯಾಬಿನಿಗೆ. ನಾನೇನೋ ಕೆಲಸ ಇದೆ ಅಂತ ಹೋದರೆ ಒಳ್ಳೆ ಕಾಮುಕ ಮಾಡ್ದಾಗ ಮಾಡ್ತಿದ್ದಾನೆ, ಏನೇನೋ ಮಾತಾಡ್ತಿದ್ದಾನೆ. ನನಗಂತೂ ಕಿರಿಕಿರಿ ಆಗ್ಬಿಡ್ತು. ನಾನಂತೂ ಇವತ್ತು ಮ್ಯಾನೇಜರಿಗೆ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಅವನಿಗೊಂದು ಗತಿ ಕಾಣಿಸ್ತೀನಿ. ಲೇ ಅಮ್ಮು, ನಿನ್ಗೇನು ತಲೆ ಕೆಟ್ಟಿದ್ಯೇನೆ? ಅಲ್ಲ ಕಣೆ, ನೀನು ಹೋಗಿ ಮ್ಯಾನೇಜರ್ ಹತ್ರ ಹೇಳಿದ್ರೆ ಅವನೇನು ಸಾಚ ಆಗಿರ್ತಾನೆ ಅನ್ಕೊಂಡಿದ್ಯಾ? ಅವನು ಕೂಡ ಇಂಥವನೇ ಆಗಿರ್ತಾನೆ. ಕೆಲವು ಗಂಡಸ್ರೆ ಹಾಗೆ ಟೇಲಿ ಹಾರೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತಾರೆ ಕಣೆ. ನೀನು ಇವಾಗ ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ಅವರೇ ಎಲ್ಲ ಸೇರಿಕೊಂಡು ನಿನ್ನ ಕೆಲ್ಸಕ್ಕೆ ತೊಂದರೆ ಕೊಡ್ತಾರೆ. ಆಮೇಲೆ ನಿನಗೆ ಕೆಲಸನೇ ಬೇಡ ಅನ್ಸ್ಬಿಡತ್ತೆ. ಅದಕ್ಕೆ ಹೇಳ್ತಾ ಇರೋದು, ನನ್ನ ಮಾತು ಕೇಳು. ಸುಮ್ಮನೆ ನಿನ್ನ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋತೀಯಾ? ನಿನ್ನ ಪಾಡಿಗೆ ನೀನು ಕೆಲಸ ಮಾಡು. ಲೇ, ಏನೇ ಹೇಳ್ತಿದ್ಯಾ ನೀನು? ಹಾಗಂತ ಅವನ ಜೊತೆಗೆ ಕ್ಲೋಸ್ ಆಗಿರೋ ಅಂತ ನೀನು ಹೇಳೋದು? ಅದಂತೂ ನನ್ನಿಂದ ಸಾಧ್ಯ ಇಲ್ಲ. ಅವನಂತೂ ಬರ್ಗೆಟ್ಟವ್ರು ಹಾಗೆ ಮಾಡ್ತಾನೆ ಅಂದರೆ ನನ್ನ ಕೈಯಲ್ಲಿ ಅದಾಗಲ್ಲಮ್ಮ. ಲೇ, ಇವಾಗ ನೀನು ಕಂಪ್ಲೇಂಟ್ ಮಾಡಿದ್ರು ಎಲ್ಲರೂ ಸೇರಿ ಆಮೇಲೆ ನಿನ್ನ ಕೆಲಸ ಕಿರಿಕಿರಿ ಮಾಡ್ತಾರೆ. ಆ ಕಿರಿಕಿರಿ ತಾಳೋಕ್ಕಾಗ್ದೇನೆ ನೀನು ಕೆಲಸ ಬಿಡಬೇಕಾಗತ್ತೆ. ಅಮ್ಮು, ಆಮೇಲೆ ಎಷ್ಟು ಅಂತ ಕೆಲಸ ಹುಡುಕ್ತೀಯಾ? ಎಲ್ಲಿ ಅಂತ ಹೋಗ್ತೀಯಾ? ಎಲ್ಲ ಕಡೆನೂ ಇಂಥವ್ರು ಇದ್ದೇ ಇರ್ತಾರೆ ಕಣೆ. ಇವ್ರಿಗೆಲ್ಲ ಹೆದರ್ಕೊಂಡು ನಾವು ಹೆಣ್ಮಕ್ಳು ಎಲ್ಲೂ ಬದುಕೋದಕ್ಕಾಗಲ್ಲ. ನೋಡು, ಇವಾಗ ನೀನು ಅವನ ವಿರುದ್ಧವಾಗಿ ಹೋದರೆ ನಿನಗೆ ತೊಂದರೆ. ಅದ್ರ ಬದಲು ಅವನಂತಾನೆ ನಿನ್ನ ಲಿಮಿಟ್ಸ್ನಲ್ಲಿ ಇರು. ನಿನ್ನ ಹಾಗೆ ನಾನು ದುಡುಕಿ ನಿರ್ಧಾರ ಮಾಡಿದ್ರೆ ಇಷ್ಟೊತ್ತಿಗೆ ಮನೇಲೇ ಇರಬೇಕಿತ್ತು. ಏನೇ ಹೇಳ್ತಿದ್ಯಾ? ಅಂದರೆ ಅವ್ನು ನಿನ್ನ ಹತ್ರನೂ ಹಾಗೆ ಮಾಡಿದ್ದ?
ಅಯ್ಯೋ, ನನ್ನ ಹತ್ರ ಮಾತ್ರ ಅಲ್ಲ ಕಣೆ, ಈ ಆಫೀಸಲ್ಲಿ ಎಷ್ಟು ಜನ ಹುಡುಗಿರದಾರೋ ಎಲ್ಲರ ಹತ್ರನೂ ಅವ್ನು ಹಾಗೆ ಮಾಡೋದು. ಅವನಿಗೆ ಅದೇ ಅಭ್ಯಾಸ. ಆದರೆ ನಾವೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೇನೆ ಕೆಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನೆ ಇದ್ದೀವಿ. ಇಲ್ಲ ಅಂದಿದ್ರೆ ನಾವೇ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ವಿ ತಾನೇ. ಅಯ್ಯೋ, ಏನೇ ಹೇಳ್ತಿದ್ಯಾ? ಅಂದರೆ ನಮ್ಮ ಕೆಲಸ ಹೋಗಬಾರ್ದು ಅಂತ ಅವನು ಹೇಳ್ದಾಗೆ ನಾವು ಕೇಳೋಕ್ಕಾಗುತ್ತಾ ಹೇಳು? ನಮಗೂ ನಮ್ಮ ಲೈಫ್ ಅಂತ ಇದೆಯಲ್ವಾ? ಹೌದು ಕಣೆ, ಏನು ಮಾಡೋದಕ್ಕೂ ಆಗಲ್ವೇ? ಅವನಿಗೆ ಆಫೀಸ್ನಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ಕಾರಣಕ್ಕೆ ನಾವು ಏನೇ ಮಾಡಿದ್ರೂ ಯಾರೂ ನಂಬಲ್ಲ. ಆಮೇಲೆ ನಮ್ಮದೇ ತಪ್ಪು ಅಂತ ಕೆಲಸದಿಂದನೂ ಪ್ರಾಬ್ಲಮ್ ಆಗುತ್ತೆ. ಹಾಗಿರುವಾಗ ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಹೇಳು? ಅದಕ್ಕೆ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅವನಿಂದ ಸ್ವಲ್ಪ ದೂರ ಇರು, ನಿನ್ನ ಪಾಡಿಗೆ ನೀನು ವರ್ಕ್ ಮಾಡು. ಆಫೀಸ್ನಲ್ಲಿ ಆದರ್ಶ್ಗೆ ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ. ಎಷ್ಟೇ ಹುಡುಗಿರು ಹೋಗಿ ಕಂಪ್ಲೇಂಟ್ ಮಾಡಿದ್ರು ಯಾರು ತಾನೇ ನಂಬ್ತಾರೆ? ಎಲ್ಲ ಆಫೀಸ್ನಲ್ಲೂ ಹೀಗೆ. ಹುಡುಗಿರು ಕಂಪ್ಲೇಂಟ್ ಮಾಡಿದ್ರೆ ಆಮೇಲೆ ಅವ್ರ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅಲ್ಲಿರೋ HR ಮ್ಯಾನೇಜರು ಯಾರೋ ಒಬ್ಬರು ಅವ್ರು ಹೇಳ್ದಾಗೆ ನಾವು ಕೇಳ್ಕೊಂಡು ಹೋದರೆ ನಮ್ಮ ಕೆಲಸನೂ ಚೆನ್ನಾಗಿರುತ್ತೆ, ಇನ್ಕ್ರಿಮೆಂಟು ಸಿಗುತ್ತೆ. ಇದೆ ಕೆಲಸದಲ್ಲಾಗೋ ಪ್ರಾಬ್ಲಮ್ಸು. ಪಾಪ ಇದರಿಂದ ಅದೆಷ್ಟೋ ಹೆಣ್ಮಕ್ಳು ಕೆಲಸನೂ ಬಿಟ್ಟಿರ್ತಾರೆ. ಆದರೆ ನಮ್ಮ ಅಮೂಲ್ಯ ಹಾಗೆ ಮಾಡಲ್ಲ. ಹಾಯ್ ಅಮ್ಮು, ಊಟ ಆಗಿಲ್ಲ ತಾನೇ ಇವತ್ತು ನಿಮ್ಮದು? ಇವತ್ತು ನಮ್ಮನೆಯಿಂದ ಊಟ ತರಿಸಿದ್ದೀನಿ, ಊಟ ಮಾಡೋಣ ಬನ್ನಿ. ಅದು ಸರ್, ನಾನು ಮನೆಯಿಂದ ಲಂಚ್ ಬಾಕ್ಸ್ ತೊಗೊಂಡು ಬಂದಿದ್ದೀನಿ. ನಾವು ಅದನ್ನೇ ತಿಂತೀವಿ. ನೀವು ಹೋಗಿ ಊಟ ಮಾಡಿ. ಅರೇ, ಇದೇನಿದು? ಮನೆಯಿಂದ ದಿನಾಲೂ ತಿಂತೀರಿ ಅಲ್ವಾ? ಇವತ್ತು ನಮ್ಮನೆ ಊಟ ಮಾಡಿ ಬನ್ನಿ. ಸಿಂಚನ, ನೀನು ಬಾ ನಮ್ಮ ಜೊತೆಗೆ. ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅದನ್ನು ಊಟ ಮಾಡಿದ್ರೆ ನೀವು ನಿಜವಾಗ್ಲೂ ಕಳೆದೇ ಹೋಗ್ತೀರಾ. ಅಂದರೆ ನಿಮಗೆ ಮದುವೆ ಆಗಿದೆಯಾ ಸರ್? ಹೌದು ಅಮ್ಮು, ಮದುವೆ ಆಗಿ ಮಗುನೂ ಇದೆ. ಮೊದಲೇ ನೀವಿಬ್ರು ಸಿಕ್ಕಿದ್ರೆ ನಿಮ್ಮ ಜೊತೆನೇ ಮದುವೆ ಆಗ್ತಿದ್ದೆ. ಆದರೆ ಏನು ಮಾಡೋದು, ನೀವಿಬ್ರು ಇವಾಗ ಸಿಕ್ಕಿದ್ದೀರಾ. ಹಾಳದವನು, ಮದುವೆ ಆಗಿ ಮಗು ಆಗಿದ್ರು ಕೂಡ ಈ ಥರ ಹುಡುಗಿರನ್ನ ನೋಡಿ ಚೊಲ್ ಸುರಿಸ್ತಾನೆ. ಇವನಿಗೆ ಹೀಗೆಲ್ಲ ಬುದ್ಧಿ ಕಲಿಸಿದ್ರೆ ಆಗಲ್ಲ. ಹೇಗೆ ಬುದ್ಧಿ ಕಲಿಸ್ಬೇಕೋ ಹಾಗೆ ಬುದ್ಧಿ ಕಲಿಸ್ಬೇಕು. ಇವನ ಹೆಂಡತಿಗೆ ಎಲ್ಲ ವಿಷಯ ಗೊತ್ತಾದರೆ ಆಮೇಲೆ ಆಫೀಸ್ನಲ್ಲಿ ತೆಪ್ಪಗಿರ್ತಾನೆ. ನಿಮಿಷ, ನನ್ನ ಹೆಂಡತಿ ಫೋನ್ ಮಾಡ್ತಿದ್ದಾಳೆ, ಮಾತಾಡ್ಕೊಂಡು ಬರ್ತೀನಿ. ಹಲೋ, ಹೇಳು ಬೇಬಿ, ಏನು ಫೋನ್ ಮಾಡಿದ್ದು? ಹಲೋ ರೀ, ಊಟ ಕಳಿಸಿದ್ದೀನಿ. ನಿಧಾನವಾಗಿ ಹೊಟ್ಟೆ ತುಂಬ ಊಟ ಮಾಡಿ ಆಯ್ತಾ ನೀವು? ಆದರ್ಶ್, ಸ್ವಲ್ಪ ಗ್ರೇವಿ ಹಾಕಿ ನನಗೆ. ಅದು ನಿಮಗೆ ಹೇಳ್ತಾ ಇರೋದು. ಬೇಬಿ, ಸ್ವಲ್ಪ ಗ್ರೇವಿ ಹಾಕಿ ನನಗೆ. ಬೇಬಿನಾ? ಯಾರೇ ಅದು ನಿಮ್ಮ ಜೊತೆ ಇರೋದು? ಎಲ್ರಿ ಇದ್ದೀರಾ ನೀವು ಇವಾಗ? ಹೇಳಿ ಮೊದಲು. ಅಯ್ಯೋ ಬೇಬಿ, ಅವನು ಆದಿತ್ಯ ಕಣೆ, ನಿನ್ನ ಬಕ್ರಾ ಮಾಡೋದಕ್ಕೆ ಹಾಗೆ ಹೇಳ್ತಿದ್ದಾನೆ. ಅವನು ನಾನು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ, ನೀನೇನು ಚಿಂತೆ ಮಾಡಬೇಡ. ಓ ಹೌದಾ? ನನ್ನ ಗಂಡ ಶ್ರೀರಾಮಚಂದ್ರ ಅಂತ ನನಗೆ ಗೊತ್ತಿದೆ. ಹಾಗೆಲ್ಲ ನನ್ನ ಗಂಡನ ಮೇಲೆ ನಾನು ಅನುಮಾನ ಪಡೋದಿಲ್ಲ ಅಂತ ಅವ್ರಿಗೆ ಹೇಳಿ. ನನ್ನ ಗಂಡ ನನಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಓಹೋ, ಹೆಂಡ್ತಿನ ಚೆನ್ನಾಗಿ ನಂಬಿಸಿದ್ದಾನೆ. ಅದಕ್ಕೆ ಪಾಪ ಅವ್ರಿಗೂ ಕೂಡ ಇವನ ಮೇಲೆ ಅನುಮಾನ ಬರ್ತಾ ಇಲ್ಲ. ಅದಕ್ಕೆ ಇವನಿಲ್ಲಿ ಹೀಗೆ ನಮ್ಮ ಜೊತೆಗೆ ಜೋಲ್ಸಿರ್ಸೋದು. ಆದರ್ಶ್ ಮನೇಲಿ ಹೆಂಡತಿ ಎದುರಿಗೆ ತುಂಬ ಒಳ್ಳೆಯವನ ಹಾಗೆ ನಟನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಆದರ್ಶ್ ಹೆಂಡತಿ ಅವನ ಶ್ರೀರಾಮಚಂದ್ರ ಅಂತಾನೆ ಅಂದ್ಕೊಂಡಿರ್ತಾಳೆ. ಆದರೆ ಅಮೂಲ್ಯ ಹೇಗಾದರೂ ಮಾಡಿ ಇವನ್ ಬಂಡವಾಳನ ಬಯಲು ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಹಾಯ್ ಮೇಡಮ್, ನೀವು ಆದರ್ಶ ಅವರು ವೈಫ್ ತಾನೇ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹಾಂ ಹೌದು, ಆದರೆ ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಅದು ಮೇಡಮ್, ನಾನು ನಿಮ್ಮ ಗಂಡನ ಆಫೀಸ್ನಲ್ಲೇ ವರ್ಕ್ ಮಾಡ್ತಾ ಇರೋದು. ಅದೇನಂದರೆ ನಿಮ್ಮ ಗಂಡ ನೀವು ಅಂದ್ಕೊಂಡಿರೋ ಹಾಗಲ್ಲ. ಆಫೀಸ್ನಲ್ಲಿ ಎಲ್ಲ ಹುಡುಗಿರ ಜೊತೆನೂ ತುಂಬ ಚೀಪಾಗಿ ನಡ್ಕೋತಾರೆ, ತುಂಬ ಫ್ಲರ್ಟ್ ಮಾಡ್ತಾರೆ. ಏನು, ನನ್ನ ಗಂಡ ಹುಡುಗಿರ ಜೊತೆ ಚೀಪಾಗಿ ನಡ್ಕೋತಾನ? ನೋಡಿ, ನನ್ನ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ನೀವು. ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಶ್ರೀರಾಮಚಂದ್ರ. ಹೆಣ್ಮಕ್ಳು ಅಂದರೆ ಅವರಿಗೆ ಅಷ್ಟು ಗೌರವ ಇದೆ. ಅಂಥವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡಿ, ಇದೇ ಕೊನೆ. ಇನ್ನು ಯಾವತ್ತಾದರೂ ನನ್ನ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡಿದ್ ಗೊತ್ತಾದರೆ ಆಮೇಲೆ ಪರಿಣಾಮ ನೆಟ್ಟಗಿರೋದಿಲ್ಲ. ನನ್ನ ಗಂಡನ ಸುದ್ದಿಗೆ ಬರಬೇಡಿ ನೀವು. ನನ್ನ ತಲೆ ಕೆಡಿಸಿ ನನ್ನ ಗಂಡನ ನನ್ನಿಂದ ದೂರ ಮಾಡಬೇಕು ಅಂದ್ಕೊಂಡಿದ್ದೀರಾ? ಛೀ! ಲೇ ಅಮ್ಮು, ನೀನು ಯಾಕೆ ಬೇಕು ಅವ್ರ ವಿಷಯ? ಎಲ್ರಿಗೂ ಅವ್ರವ್ರ ಗಂಡ ಶ್ರೀರಾಮಚಂದ್ರನೇ. ನೀನು ಸುಮ್ಮನೆ ಬಾ. ನೀನು ಹೇಳಿದ್ರು ಯಾರು ನಂಬಲ್ಲ. ಸುಮ್ಮನೆ ಇರೆ. ಅವ್ನು ನನ್ನನ್ನೇ ಓಯೋಗ್ ಬಾ ಅಂತ ಕರೀತಾನೆ. ಇವತ್ತು ಅವನ ಹೆಂಡತಿ ನಮ್ಮದೇ ಇರ್ಬೋದು, ಆದರೆ
ಇವತ್ತಲ್ಲ ನಾಳೆ ನಂಬ್ತಾಳೆ. ನಂಬೋ ಹಾಗೆ ನಾನು ಮಾಡ್ತೀನಿ. ಹೆಂಡತಿ ಎದುರಿಗೆ ಮರ್ಯಾದೆ ಹೋದ್ರೆ ಆಫೀಸ್ನಲ್ಲಿ ತೆಪ್ಪಗಿರ್ತಾನೆ, ಇಲ್ಲ ಆಫೀಸಿಂದ ಇವನ್ನ ಎಲ್ಲರೂ ಸೇರಿ ಹೊರಗೆ ತಳ್ತಾರೆ. ಅಮೂಲ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆದರ್ಶ್ ಕೆಟ್ಟ ಗುಣಗಳನ್ನು ಅವನ ಹೆಂಡತಿ ನಂಬೋದೇ ಇಲ್ಲ. ಯಾಕೆ ಅಂದರೆ ಅವನು ಅವನ ಹೆಂಡತಿನ ಅಷ್ಟು ನಂಬಿಸಿರ್ತಾನೆ. ಯಾರೇ ಆದರೂ ಸಾಕ್ಷಿ ಏನೂ ಇಲ್ಲದೆ ತನ್ನ ಗಂಡನ ಮೇಲೆ ಆಪಾದನೆ ಬಂದರೆ ಯಾರು ತಾನೇ ನಂಬ್ತಾರೆ? ಹಾಗೆ ಆದರ್ಶನ ಹೆಂಡತಿ ಕೂಡ ಆದರ್ಶನ ಮೇಲೆ ಬಂದಿರೋ ಆಪಾದನೆನ ನಂಬೋದೇ ಇಲ್ಲ. ಆದರೆ ಅಮೂಲ್ಯ ಮಾತ್ರ ತನ್ನ ಪ್ರಯತ್ನನ ಬಿಡೋದೇ ಇಲ್ಲ. ಹಲೋ ಹಲೋ ಮೇಡಮ್, ನಿಮ್ಮ ಹಸ್ಬೆಂಡ್ಗೆ BP ಲೋ ಆಗಿದೆ, ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಆಫೀಸ್ನಲ್ಲಿದ್ದಾರೆ. ನೀವು ಬಂದು ಕರ್ಕೊಂಡು ಹೋಗೋದಕ್ಕಾಗತ್ತಾ? ಅಯ್ಯಯ್ಯೋ, ಇದೇನು ಹೇಳ್ತಿದ್ದೀರಾ ನೀವು? ನನ್ನ ಗಂಡಂಗೆ? ಅಯ್ಯೋ, ಇವಾಗಲೇ ಬರ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ ಆಯ್ತಾ? ಇವಾಗ ಬರಲಿ, ಅದು ಹೇಗೆ ನಂಬಲ್ಲ ಅವಳು ಗಂಡನ ರಾಸ್ಲೀಲೇನ ಅಂತ ನಾನು ನೋಡ್ತೀನಿ. ಹಾಯ್ ಸರ್, ನೀವು ಮೊನ್ನೆ ಹೇಳಿದ್ರಲ್ಲ ಓಯೋ ಹೋಗೋಣ ಅಂತ. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ಹೆಂಡತಿಗೆ ಗೊತ್ತಾದರೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಸ್ವಲ್ಪ ಭಯ. ಅಯ್ಯೋ ಅಮ್ಮು, ನೀನು ಯಾಕೆ ಅವಳ ಬಗ್ಗೆ ಥಿಂಕ್ ಮಾಡ್ತಿದ್ಯಾ? ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಹಾಗೆ ಪಾಪದವಳು ಕೂಡ. ನನ್ನ ಮೇಲೆ ಅವಳಿಗೆ ತುಂಬ ನಂಬಿಕೆ ಇದೆ. ನಾನು ಹೀಗೆಲ್ಲ ಮಾಡ್ತೀನಿ ಅಂತ ಅವಳು ನಂಬೋದೇ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತೀರಾ? ಆದರೂ ಓಯೋ ರೂಮ್ನಲ್ಲಿ ಸಿಕ್ಕಾಕೊಂಡ್ರೆ ನಂಬಿಕೆ ಹೇಗೆ ಬರುತ್ತೆ? ಆಮೇಲೆ ನನಗೂ ತೊಂದರೆ ಆಗುತ್ತೆ ಸರ್. ಬೇಬಿ, ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತೀಯಾ? ಹಾಗೆಲ್ಲ ಏನೂ ಆಗಲ್ಲ. ನನ್ನ ಹೆಂಡ್ತಿನ ನಾನು ಎಷ್ಟು ಚೆನ್ನಾಗಿ ನಂಬಿಸಿದ್ದೀನಿ ಅಂದರೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೂ ಅವಳು ನಂಬೋದೇ ಇಲ್ಲ, ಅಷ್ಟು ನಂಬಿಸಿದ್ದೀನಿ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನಾಳೆನೇ ಹೋಗೋಣ ಆಯಿತಾ? ಓ ಸರಿ ಸರ್, ನೀವಿಷ್ಟೆಲ್ಲ ಕಾನ್ಫಿಡೆಂಟಾಗಿ ಹೇಳಿದ್ಮೇಲೆ ನನಗೂ ಓಕೆನೆ. ಒಂದ್ಸರಿ ಯಾವುದಕ್ಕೂ ನಿಮ್ಮ ಹಿಂದೆ ನಿಮ್ಮ ಹೆಂಡ್ತಿನೇ ಇದ್ದಾರೆ, ಅವ್ರನ್ನ ಒಂದ್ಸಾರಿ ಕೇಳಿಬಿಟ್ಟು ಹೇಳಿ. ಓಹೋ, ಮನೇಲಿ ನನ್ನ ಎದುರಿಗೆ ಶ್ರೀರಾಮಚಂದ್ರನ್ ಆಗಿರ್ತ್ಯಾ, ಆದರೆ ಆಫೀಸ್ನಲ್ಲಿ ಇಲ್ಲಿ ಕಾಮಚಂದ್ರನ್ ಥರ ಎಲ್ಲ ಹುಡುಗಿರು ಬೇಕೇನೋ ನಿನಗೆ? ಇನ್ನೊಂದ್ಸಾರಿ ನೀನು ಹುಡುಗಿರ್ನ ಕಣ್ಣೆತ್ತು ನೋಡಬಾರ್ದು. ಇನ್ಮೇಲಿಂದ ಮನೇಲಿ ಬಿದ್ದಿರು, ನಡೆಯೋ ಮನೆಗೆ. ಇನ್ಮೇಲಿಂದ ಆಫೀಸ್ ಕಡೆ ತಲೆನೂ ಹಾಕಬಾರ್ದು, ಮನೆಯಿಂದ ಕಾಲು ಹೊರಗೂ ಇಡಬಾರ್ದು ನೀನು. ಛೇ, ನೀವು ಹೀಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರ್ಶ್. ನಿಮ್ಮಂಥವ್ರಿಗೆ ನಮ್ಮ ಆಫೀಸ್ನಲ್ಲಿ ಜಾಗನೇ ಇಲ್ಲ. ಮೊದಲು ಇಲ್ಲಿಂದ ಹೊರಟೋಗಿ. ಏನೋ ಹೆಣ್ಮಕ್ಳು ಕಷ್ಟಪಟ್ಟು ಊರಿಂದ ಊರು ಬಿಟ್ಟು ಈ ಊರಿಗೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ನೀವೇನ್ರಿ ನೀವು ಅವ್ರ ಜೊತೆಗೆ ಹೀಗೆಲ್ಲ ನಡ್ಕೋತಿದ್ದೀರಲ್ಲ? ಪಾಪ ಅವ್ರ ಮನಸ್ಸಿಗೆ ಅದೆಷ್ಟು ನೋವಾಗುತ್ತೆ ಅಂತ ಗೊತ್ತಿದೆಯೇನ್ರಿ ನಿಮಗೆ? ಕಂಡವ್ರ ಜೊತೆ ನೀವೇನೋ ಹೀಗೆಲ್ಲ ನಡ್ಕೋತೀರಾ ಅಂದರೆ ಎಲ್ಲ ಹೆಣ್ಮಕ್ಳು ಹಾಗೆ ಇರ್ತಾರಾ? ಎಲ್ಲರ ಜೊತೆನೂ ನಡ್ಕೋತಾರ ಹಾಗೆಲ್ಲ? ಏನು ಜನನ್ರಿ ನೀವು? ಮೊದಲು ಇಲ್ಲಿಂದ ಹೊರಟೋಗಿ. ಇಂಥವ್ರಿಗೆ ನಮ್ಮ ಆಫೀಸ್ನಲ್ಲಿ ನಾವು ಮಾತ್ರ ಜಾಗ ಕೊಡಲ್ಲ. ನಿಮ್ಮಂಥವ್ರು ಇಲ್ಲಿರೋದಕ್ಕಿಂತ ಹೊರಗಡೆ ಇರೋದೇ ಬೆಸ್ಟು. ನಿಮ್ಮಂಥವರೆಲ್ಲ ಇರೋದ್ರಿಂದಾನೇ ಪಾಪ ಅದೆಷ್ಟೋ ಹೆಣ್ಮಕ್ಳು ಕೆಲಸ ಮಾಡಬೇಕು ಅಂತ ಆಸೆ ಇದ್ರೂ ಮನೆಯವರು ಹೊರಗೆ ಕಳ್ಸಲ್ಲ. ನಿಮ್ಮಂಥವ್ರ ಜೊತೆ ಸಿಕ್ಕಾಕೊಂಡ್ರೆ ಅವ್ರ ಜೀವನ ನಾಶ ಆಗುತ್ತೆ, ಅದರಿಂದ ಮನೆಯವ್ರ ಮರ್ಯಾದೆ ಹೋಗುತ್ತೆ ಅಂತ. ನಿಮ್ಮಂಥವ್ರು ಇರೋ ಅಷ್ಟು ದಿನಾನೂ ಪಾಪ ಅದೆಷ್ಟು ಜನ ಹೆಣ್ಮಕ್ಳು ಮನೇಲೇ ಇರಬೇಕಾಗುತ್ತೆ. ಇನ್ನು ಏನ್ರಿ ಇಲ್ಲೇ ನಿಂತಿದ್ರಾ? ನಡೀರಿ ಮನೆಗೆ. ಇನ್ಮೇಲಿಂದ ಕಾಲ್ ಹೊರಗಿಡಿ, ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಕೊನೆಗೂ ಅಮೂಲ್ಯ ಅಂದ್ಕೊಂಡಿರೋ ಹಾಗೆ HR ಬಂಡವಾಳನ ಎಲ್ರ ಮುಂದೆ ಬಯಲು ಮಾಡ್ತಾಳೆ. ಅವಳು ಹೇಳಿದ ನಿಜ. ಅದೆಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ರೂ ಮನೆಯವರು ಇಂಥವರೆಲ್ಲ ಆಫೀಸಲ್ಲಿ ಇರ್ತಾರೆ, ಅದರಿಂದ ಮಕ್ಕಳ ಜೀವನ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ, ಮನೆಯವ್ರ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗೆ ಕಳಿಸ್ತಾ ಇಲ್ಲ. ವಿದ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ಮಂಜುಗೆ ಹಾಯ್ ಹೇಳಿ ಅಂತ. ಹಾಯ್ ಮಂಜು, ಹೇಗಿದ್ದೀರಾ? ಹಾಗೆ ಕೀರ್ತಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗನಿಗೆ ಹಾಯ್ ಹೇಳಿ ಅಂತ. ಹಾಯ್ ಇಶಾಂತ್, ಹೇಗಿದ್ದೀರಾ? ವೀಣಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಾಯಿಗೆ ಮತ್ತು ಅವ್ರಿಗೆ ಹಾಯ್ ಹೇಳಿ ಅಂತ. ಹಾಯ್ ವೀಣಾ, ಹಾಯ್ ದೀಕ್ಷಾ, ಹೇಗಿದ್ದೀರಾ? ಅರ್ಜುನ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರಿಗೆ ಹಾಯ್ ಹೇಳಿ ಅಂತ. ಹಾಯ್ ಅರ್ಜುನ್, ಹೇಗಿದ್ದೀರಾ? ಉಮಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ರವಿ ಮತ್ತು ಮಕ್ಕಳು ಇವನ್ ಪ್ರಣವ್ಗೆ ಹಾಯ್ ಹೇಳಿ ಅಂತ. ಹಾಯ್ ರವಿ, ಹಾಯ್ ಇವನ್, ಹಾಯ್ ಪ್ರಣವ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದ್ರು ಆದಿತ್ಯ ಅನ್ನೋರಿಗೆ ಅವ್ರ ಮಗ ಆದಿತ್ಯ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಆದಿತ್ಯ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.